ನಾವೊಂದ್ ಮಾತು ಹೇಳ್ತೀನಿ, ಅದೆಲ್ಲ ಒಂದು ಫೇಸ್ ಆಫ್ ಲೈಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾರ್ ಲೈಫ್‌ಲೂ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ನೀವ್ ಹೇಳ್ದಂಗೆ ವಿವಾದ ಇಲ್ದೆ ಯಾವ ಸೆಲೆಬ್ರಿಟೀಸ್ ಇದಾರೆ ಅಲ್ವಾ? ಎಲ್ಲೋ ಒಂದು ಸಣ್ಣ ವಿಚಾರ, ಒಂದ್ ಸಣ್ಣ ಸಾಸಿವೆ ಕಾಳಷ್ಟು ಏನಾದ್ರು ಬಂತು ಅಂದ್ರುನು ಅದು ಒಂದು ದೊಡ್ಡ ಮಟ್ಟಕ್ಕೆ ವಿವಾದ ಆಗುತ್ತೆ. ಜನರ ಸಾಮಾನ್ಯ ಜನರಿಗೂ ವಿವಾದಗಳಿರುತ್ತೆ. ಅಲ್ವಾ? ಸೆಲೆಬ್ರಿಟಿಗಳು ಅಂತ ನೀವು ಹೈಲೈಟ್ ಆಗ್ತೀರಾ, ಸಾಮಾನ್ಯ ಜನರು ಹೈಲೈಟ್ ಆಗಲ್ಲ. ಅಷ್ಟೇ. ಅಷ್ಟೇ ಇರೋದು ಪಬ್ಲಿಕ್ ಫಿಗರ್ ಡಿಫರೆನ್ಸ್. ಅಂತ ಬಂದಾಗ ನಾವು ಒಂದ್ ಸ್ವಲ್ಪ ಹೈಲೈಟ್ ನೀವ್ ಹೇಳ್ದಂಗೆ. ಈಗ ನಾನ್ ನೋಡ್ತೀನಲ್ವಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದ್ ಜನ ಇನ್‌ಫ್ಲುಯೆನ್ಸರ್ಸು ಪಾಪ ಅವರು ಲೈವ್ ಮಾಡಿ ಸಮಸ್ಯೆಗಳನ್ನ ಹೇಳ್ಕೊಂತಾರೆ. ಅವ್ರಿಗೆ ಬರ್ತಿರುವಂತ ಕಾಮೆಂಟ್ಸ್ ಆಗಿರ್ಬೋದು, ಅವ್ರು ಫೇಸ್ ಮಾಡ್ತಿರುವಂತ ಹೌದು, ಇಶ್ಯೂಸ್ ಆಗಿರ್ಬೋದು. ಹೌದು. ಸೊ ಇಲ್ಲಿ ಸೆಲೆಬ್ರಿಟೀಸ್ ಆಗಿರ್ಬೋದು, ಕಾಮನ್ ಮ್ಯಾನ್ ಅವೆಲ್ಲ ಇಲ್ಲ. ಆ, ಮನುಷ್ಯರಿಗೆ ನಾ ಹೇಳ್ದಂಗೆ ಏನೋ ಚೆನ್ನಾಗಿ ಅವ್ರ ಪಾಡಿಗೆ ಅವ್ರೇನೋ ಹೆಸರು ಮಾಡ್ಕೊಂಡು ಬೆಳಿತಿದ್ದಾರೆ ಅಂತ ಅಂದಾಗ, ಕೆಲವ್ರು ಇರ್ತಾರಲ್ವಾ ತಡ್ಕೊಳಕ್ಕಾಗ್ದೇನೆ ಹೌದು. ಅಂಥವ್ರು ಮಾತ್ರ ಈ ತರ ಮಾಡೋಕ್ ಸಾಧ್ಯ. ಅಷ್ಟೇ. ವಿವಾದಗಳು ಬರತ್ತೆ, ಹೋಗತ್ತೆ. ಸೊ ಆ ಫೇಸಲ್ಲಿ ಒಂಥರ ಇದ್ದಾಗ ನೀವ್ ಹೇಳ್ದಂಗೆ ಈಗ ವಿಜಿ ಟೈಮ್ ತುಂಬಾ ಚೆನ್ನಾಗಿದೆ. ಎಲ್ಲರ ಟೈಮು ಕೆಟ್ಟದಾಗ ಪರಿಸ್ಥಿತಿ ಚೆನ್ನಾಗಿರಲ್ಲ. ಅವ್ರ ಟೈಮ್ ತುಂಬಾ ಚೆನ್ನಾಗಿ ಆಗ್ತಿದೆ ಅಂದಾಗ ನೀವು ತಪ್ಪು ಮಾಡಿದ್ರುನು ಅದು ನೀಟಾಗಿ ಕವರ್ ಅಪ್ ಕವರ್ ಆಗತ್ತೆ. ಆಗೋಗುತ್ತೆ. ಅಲ್ವಾ? ಸೊ ಆಮೇಲೆ ಅವ್ರ ಮಕ್ಳನ್ನ ಲಾಂಚ್ ಮಾಡಿದ್ದಾರೆ ವಿಜಿ, ಇಬ್ರು ಹೆಣ್ಮಕ್ಳನ್ನ. ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ ಇಬ್ರುನು. ನಿಮ್ಮ ಮಗಳು ಕೂಡ ಹೌದು. ಯೆಸ್. ಹೌದು. ರಿತನ್ಯ. ರಿತನ್ಯ. ವೆರಿ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್ ಚಿಲ್ಡ್ರನ್ ಅವ್ರಿಗೆ ಇರೋದು. ಆಂಡ್ ನನ್ನ ಕಡೆಯಿಂದ ಅವ್ರ ಇಬ್ರಿಗೂನು ಬೆಸ್ಟ್ ವಿಶಸ್ ಹೇಳ್ತೀನಿ.